ವೈಶಿಷ್ಟ್ಯ ಏನಂದರೆ ಇಲ್ಲಿ ನಮ್ಮ ಶಿಲ್ಪಕಲೆಯ ಜೊತೆಗೆ ಸಾಹಿತ್ಯದ ಪೋಷಣೆಯು ಜೊತೆಯಾಗಿ ಸಾಗಿ ಬರ್ತಾ ಇದೆ. ಬೇಲೂರಿನ ಶಿಲಾಬಾಲಿಕೆಗಳು, ಹಂಪಿಯ ವೈಭವ ಶಿಲ್ಪ ಸ್ಮಾರಕಗಳು, ಬಾದಾಮಿ ಗುಹೆಗಳು ಇವೆಲ್ಲ ಕೇವಲ ಕಲ್ಲಿನ ಕೆತ್ತನೆಗಳಲ್ಲ, ಕನ್ನಡ ನಾಡಿನ ವೈಭವವನ್ನು ಸಾರುತ್ತಿರುವ ಸೃಜನಶೀಲ ಕಲಾ ಪ್ರಕಾರಗಳಿವೆ. ಹೌದಲ್ಲ? ಮತ್ತೆ ಸಾಹಿತ್ಯದ ವಿಷಯವಾಗಿ ಏನು ಹೇಳ್ತೀರಾ ರಮ್ಯಾ? ಸಾಹಿತ್ಯ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಆದಿಕವಿ ಪಂಪ, ರನ್ನ, ಪೊನ್ನ ಇವರ ಕಾವ್ಯದಿಂದ ಆರಂಭವಾಗಿ ಬಸವಣ್ಣನ ವಚನಗಳು, ಶಿಶುನಾಳ ಶರೀಫರ ಕವನಗಳು, ದಾಸರ ಕೀರ್ತನೆಗಳು, ಸರ್ವಜ್ಞನ ತ್ರಿಪದಿಗಳು, ಹಾಗೆ ಇತ್ತೀಚಿನ ರಾಷ್ಟ್ರಕವಿ ಕುವೆಂಪು, ದ ರಾ ಬೇಂದ್ರೆ, ಭೈರಪ್ಪನವರ ಹಿರಿಯ ಸಾಹಿತಿಗಳ ಕೊಡುಗೆ ತುಂಬ ಸ್ಮರಣೀಯವಾಗಿದೆ. ಇವರೆಲ್ಲ ಸಾಹಿತ್ಯ ಎಂದರೆ ಕೇವಲ ಅಕ್ಷರಗಳ ಸಾಲಲ್ಲ, ಅದು ಒಂದು ಸ್ಮರಣೀಯವಾಗಿ ನಮ್ಮ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ, ಎಲ್ಲ ಜನರ ಧ್ವನಿಯನ್ನಾಗಿಸಿದ್ದಾರೆ. ಹಳೆಯ ಕನ್ನಡ ಧ್ವನಿಗಳಿಂದ ಇಂದಿನ ಪೆಪಿ ಹಿಟ್ಸ್ಗಳವರೆಗೆ ನಿಮ್ಮನ್ನು ಒಂದು ಮೋಜಿನ ಪಯಣಕ್ಕೆ ಕರೆದೊಯ್ಯಲು ನಮ್ಮ ಪುಟ್ಟ ತಾರೆಯರು, ಪ್ರಚಂಡ ಪುಟಾಣಿಗಳು ವೇದಿಕೆಗೆ ಬರುತ್ತಿದ್ದಾರೆ. ಜೋರಾಗಿ ಚಪ್ಪಾಳೆಯೊಂದಿ ಬರಮಾಡಿಕೊಳ್ಳಿ. ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ, ಒಟ್ಟಿ ಹೆಣ್ಣು ಬರ್ತಿದೆ. ಮಳೆಯು ನಿಂತಿದೆ, ಒಟ್ಟಿ ಹೆಣ್ಣು ಬರ್ತಿದೆ. ಹಾಡು ದಾರಿಲಿ ನಿಂತ ನೀರಲ್ಲಿ ನಡೆಯುತ್ತಿದ್ದರೆ ನೋಡು ಆಸೆ ಬರ್ತಿದೆ. ನಡೆಯುತ್ತಿದ್ದರೆ ನೋಡು ಆಸೆ ಬರ್ತಿದೆ. ನಿನ್ನ ನಗುವಿನ ವಿಷಯ ಹಾಕಮ್ಮ, ನೀನು ನಕ್ಕರೆ ಮೃಷ್ಟಾನ್ನ ಬೇಡಮ್ಮ. ಈ ಕಳ್ಳರ ನೋಡಮ್ಮ, ಬಾಯ್ ತೆರೆಯ ಸೇಸಮ್ಮ. ರಾತ್ರಿಯಲ್ಲಿ ಜಾರಿ ಬಿದ್ದ ಚಂದಿರನ ತುಂದೆ, ಚಂದಿರನ ತುಂದೆ, ಚಂದಿರನ ತುಂದೆ.
ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಬ್ಯಾಕ್ ಸ್ಟೇಜಲ್ಲಿ ಇದ್ದವರು ಕುಣಿತಾ ಇದ್ರು. ಎಂಥ ಪೆಪ್ಪಿ ಸಾಂಗ್ಸ್ಗೆ ತುಂಬ ಸುಂದರವಾಗಿ ಹೆಜ್ಜೆ ಹಾಕಿದ್ದಾರೆ. ಇವರಿಗೆ ಕೊರಿಯೋಗ್ರಾಫಿ ನೀಡಿದಂಥ ಸ್ವಾತಿ ಹರ್ಷ ಅವರಿಗೆ ತುಂಬ ಧನ್ಯವಾದಗಳು. ತುಂಬ ಅದ್ಭುತವಾಗಿ ಪ್ರದರ್ಶನ ನೀಡಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ ಇವರಿಗೆ. ತುಂಬ ಧನ್ಯವಾದಗಳು. ಇನ್ಯಾವುದಾದ್ರು ಫೋಟೋಗ್ರಫಿ ಇದೆಯಾ? ಥ್ಯಾಂಕ್ ಯು.